ಕರ್ನಾಟಕ ಕಾವಲು ಪಡೆ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದ ಹೊಸೂರಿನಲ್ಲಿ ವಾಸವಾಗಿರುವಂತಹ ಮಧುರವರ ಸುಪುತ್ರಿಯಾದ ಎಂ ಮೋನಿಶಾ ಎಂಬ 6ನೇ ತರಗತಿಯ ವಿದ್ಯಾರ್ಥಿನಿಯು ರಾಷ್ಟ್ರೀಯ ಮಟ್ಟದ ಊಶೋ ಚಾಂಪಿಯನ್ ಕ್ರೀಡೆಯಲ್ಲಿ ಚಿನ್ನದ ಪದಕದ ವಿಜೇತರಾಗಿದ್ದು, ಇವರಿಗೆ ಸಂಘಟನೆ ವತಿಯಿಂದ ಶುಭ ಹಾರೈಸಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದಂತಹ ಅಬ್ದುಲ್ ಮಾಲಿಕ್ ಮಾತನಾಡಿ, ಇಂತಹ ಪ್ರತಿಭೆಗಳನ್ನು ಹುಡುಕಿ ಅವರನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಅಂತ ತಿಳಿಸಿದ್ರು. ಇದೇ ವೇಳೆ ಕನ್ನಡ ಪರ ಹಿರಿಯ ಹೋರಾಟಗಾರರಾದಂತಹ ಬ್ರಹ್ಮಾನಂದ ಮಾತನಾಡಿ ವಿದ್ಯಾರ್ಥಿನಿಗೆ ಶುಭ ಕೋರಿದ್ರು. ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರಾದಂತಹ ಮಾಡರಳ್ಳಿಯ ಸುಭಾಷ್ ಮಾತನಾಡಿ ಕಾವಲು ಪಡೆಯ ಕಾರ್ಯವೈಖರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಇದೇ ವೇಳೆ ಆರ್ಡಿ ಉಲ್ಲಾಸ್, ಶಿಕ್ಷಕರಾದಂತಹ ಪ್ರಸನ್ನ, ಕಾವಲು ಪಡೆಯ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂತಹ ಅಬ್ದುಲ್ ರಶೀದ್, ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್, ಟೌನ್ ಉಪಾಧ್ಯಕ್ಷರಾದಂತಹ ಸಾದಿಕ್ ಪಾಷಾ, ಟೌನ್ ಗೌರವ ಅಧ್ಯಕ್ಷರಾದಂತಹ ಶಕಿಲಾ, ಟೌನ್ ಸಂಚಾಲಕರಾದಂತಹ ಮುಂಟಿಪುರ ಮಾದಯ್ಯ ಸೇರಿದಂತೆ ವಿದ್ಯಾರ್ಥಿನಿಯರು, ಪೋಷಕರು ಹಾಗೂ ಶಿಕ್ಷಕಿಯರು ಹಾಜರಿದ್ದರು. ಚಿನ್ನದ ಪದಕವನ್ನು ಪಡ್ಕೊಂಡಿರ್ತಕ್ಕಂತಹ ನಮ್ಮದೇ ತಾಲೂಕಿನ ಹೊಸೂರು ಗ್ರಾಮದ ಮೋನಿಶಾ, ಮಧುರವರ ಸುಪುತ್ರಿ ಮೋನಿಶಾ ಅವರು ಈ ರಾಷ್ಟ್ರ ಮಟ್ಟದ ಪದಕವನ್ನು ಪಡ್ಕೊಂಡಿದ್ದು ನಮ್ಮ ತಾಲೂಕಿಗೆ ಹೆಮ್ಮೆ ತರುವಂಥ ವಿಚಾರ. ಅದು ಒಂದು ಸಮರ ಕಲೆ ರೀತಿ ಇರ್ತದೆ. ಇಂತಹ ಕಲೆಯಲ್ಲಿ ಒಂದು ಪ್ರದರ್ಶನವನ್ನು ಮಾಡಿ ಇಡೀ ತಾಲೂಕಿಗೆ ಒಂದು ಗೌರವವನ್ನು ತರುವಂಥ ಮುಖಾಂತರ ಅವರ ಇದು ಮಾಡಿದ್ದಾರೆ. ಜೊತೆಗೆ ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಆಶೀರ್ವಾದನೂ ಸಹ ಪಡೆದಿರ್ತಕ್ಕಂತಹ ಮೋನಿಶಾ ಅವರಿಗೆ ಭಾಳ ಒಂದು ವಿಶೇಷ ಕ್ರೀಡೆ ಅದು. ಆ ಒಂದು ಪ್ರತಿಭೆಗೆ ಮಾನವ ಬಂಧುತ್ವಕ್ಕೆ ಮತ್ತು ಗುಂಡ್ಲುಪೇಟೆ ತಾಲೂಕಿನ ಕಾವಲು ಪಡೆ ಇಂತಹ ಪ್ರತಿಭೆಗಳನ್ನು ಗುರುತಿಸಿ ಅವರು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಪ್ರತಿನಿಧಿಸುವ ಸಂದರ್ಭದಲ್ಲೂ ಅವರು ಗೌರವಿಸಿದರು. ಅದೇ ರೀತಿ ಇವತ್ತು ಅವರ ಒಂದು ಸಾಧನೆಯನ್ನು ಒಂದು ಹೆಮ್ಮೆರವಾಗಿ ಹೆಗ್ಗಳಿಕೆಯನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಮತ್ತು ಅವರು ಮುಂದಿನ ದಿನಗಳಲ್ಲಿ ಒಲಿಂಪಿಕ್ ಕ್ರೀಡೆಗಳಲ್ಲಿ ಹೆಸರು ಮಾಡಲಿ ಅಂತಕ್ಕಂಥ ಹೇಳ್ತಾ ನಾನು ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸಲು ಮಾಡ್ತೀನಿ. ಹಲೋ ಅಣ್ಣ, ಇಲ್ಲೇ ಇದ್ದೆ ಮುಗಿತಾ? ಕರ್ನಾಟಕ ಕಾವಲು ಪಡೆ ವತಿಯಿಂದ ನಮ್ಮ ಗುಂಡ್ಲುಪೇಟೆ ಪಟ್ಟಣದ ಹೊಸೂರಿನ ಮೋನಿಶಾ ಅಂತ ಈ ವಿದ್ಯಾರ್ಥಿನಿ, ನಾನು ಹೊಸೂರಿನಾಗಿದ್ದು ನನಗೆ ಈ ವಿಚಾರ ತುಂಬ ಖುಷಿ ಪಡುತ್ತೆ. ನಾನು ನ್ಯೂಸ್ ಪೇಪರಲ್ಲಿ ನೋಡಿದೆ, ತುಂಬ ಖುಷಿ ಆಯಿತು. ನಮ್ಮೂರು ಹುಡುಗಿ ಯಾರು ಇದು ಅಂತ ಕೇಳಿದಾಗ ಇವಳು ನಮ್ಮ ಮನೆ ಹುಡುಗಿನೇ ಅಂತ ತುಂಬ ಇನ್ನೂ ಖುಷಿ ಆಯಿತು. ಹಾಗಾಗಿ ಇಂಥ ಒಂದು ವಿದ್ಯಾರ್ಥಿ ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲೇ ಒಂದು ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಇನ್ನೂ ನಮಗೆ ಖುಷಿ. ಹಾಗಾಗಿ ವಿದ್ಯಾರ್ಥಿ ದೆಸೆಯಲ್ಲಿ ಈ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು ಅಪರೂಪದ ವಿಚಾರ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಈ ವಿದ್ಯಾರ್ಥಿನಿ ಮುಂಬರುವ ದಿನಗಳಲ್ಲಿ ನಮ್ಮ ಮಿತ್ರರು ಹೇಳಿದ ಹಾಗೆ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಕೂಡ ಭಾಗವಹಿಸಿ ಇನ್ನೂ ಹೆಚ್ಚಿನ ಕೀರ್ತಿಯನ್ನು ತರಲಿ ನಮ್ಮ ಪಟ್ಟಣಕ್ಕೆ ಮತ್ತು ನಮ್ಮ ಜಿಲ್ಲೆಗೆ, ನಮ್ಮ ದೇಶಕ್ಕೆ ಭಾವಿಸ್ತಾ ಹೆಚ್ಚಿನ ಯಶಸ್ಸನ್ನು ಕೋರಿ ಈ ವಿದ್ಯಾರ್ಥಿಗಳಿಗೆ ನಾನು ಶುಭವನ್ನು ಕೋರಿ